ಓ ಆಂಜನೇಯ, ಆಂಜನೇಯ, ಬೇಗ ಬಾ, ಬೇಗ ಬಾ. ಬಂದೆ. ಯಾರೋ ಇರುವರು ಋಷಿಕುಮಾರರು ಕಬಂಧ ಎಂಬ ರಾಕ್ಷಸನನ್ನು ಪರ್ವತವೆಂದು ತಿಳಿದು ಭ್ರಾಂತಿಯಿಂದ ಮೇಲೇರುತ್ತಿರುವರು. ಬೇಡವೆಂದು ಹೇಳಿ ಜಾಗೃತೆಯಿಂದ ಕರೆದುಕೊಂಡು ಬಾ. ಋಷಿಕುಮಾರರೇ, ಹತ್ತಬೇಡಿ, ಹತ್ತಬೇಡಿ. ಅದು ಪರ್ವತವಲ್ಲ, ಕಬಂಧೆಂಬ ರಾಕ್ಷಸನು ಬೃಹದಾಕಾರವಾಗಿ ಬಿದ್ದಿರುವನು. ಹಿಂದಿರುಗಿ, ಹಿಂದಿರುಗಿ. ಏನು? ಕಬಂಧನೆಂಬ ರಾಕ್ಷಸನು ಪರ್ವತಾಕೃತಿಯಲ್ಲಿ ಬಿದ್ದಿರುವನೇ? ಲಕ್ಷ್ಮಣ, ನೀನೊಂದು ತೋಳನ್ನು ಕತ್ತರಿಸು, ನಾನೊಂದು ತೋಳನ್ನು ಕತ್ತರಿಸುತ್ತೇನೆ. ಇಬ್ಬರು ಸೇರಿ ಸೀಳಿ ಹಾಕೋಣ. ಫೋಟೋ. ಲಕ್ಷ್ಮಣ, ಅಣ್ಣ, ಈ ಕಬಂಧನ ವೃತ್ತಾಂತವನ್ನು ತಿಳಿಸಿದವರು ಯಾರಾಗಿರಬಹುದು? ಅದು ಅಲ್ಲದೆ ಈ ಪ್ರದೇಶವನ್ನು ಮೆಟ್ಟಿದ ಕೂಡಲೇ ನನ್ನ ಮನಸ್ಸಿನಲ್ಲಿ ಒಂದು ತರದ ಶಾಂತಿ ಸಮಾಧಾನಗಳು ಮೂಡುತ್ತಿರುವುದು. ಸ್ವಲ್ಪ ಕಾಲ ಇಲ್ಲೇ ವಿಶ್ರಮಿಸಿ ನಂತರ ಮುಂದೆ ಹೋಗೋಣವೇ? ಅಣ್ಣ, ನೊಂದು ಬೆಂದ ನಿನ್ನ ಮನಸ್ಸಿಗೆ ಇಲ್ಲಿ ಸಮಾಧಾನ ಸಿಗುವುದಾದರೆ ಹಾಗೇ ಆಗಲಿ. ಬಾ ಅಣ್ಣ, ಕುಳಿತುಕೋ. ಆಹಾ, ನಳಿನ ದಳದಂತೆ ಒಳಬೆತ್ತುಳ್ಳ, 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 ಭಾನುಚಂದ್ರರ ಬೆರಗುಗೊಳಿಸಿರುವ, ಭಾನುಚಂದ್ರರ ಬೆರಗುಗೊಳಿಸಿರುವ ವೀರಾದಿ ವೀರ ಶೂರಾದಿ ಶೂರರ, ವೀರಾದಿ ವೀರರ ಶೂರಾದಿ ಶೂರರ, ವೀರಾದಿ ವೀರರ ಶೂರಾದಿ ಶೂರರ, ವೀರಾದಿ ವೀರರ ಶೂರಾದಿ ಶೂರರ, ಕಂಡು ಕಂಡು ನಾ ಬೆರಗುಗೊಂಡಿಹೆನೆಂದ, ಕಂಡು ಕಂಡು ನಾ ಬೆರಗುಗೊಂಡಿಹೆನೆಂದ, ಕಂಡೆ ದಿವ್ಯ ಮೂರ್ತಿಗಳ ಕಣ್ಣಾರ, ಕಂಡೆ ದಿವ್ಯ ಮೂರ್ತಿಗಳ ಕಣ್ಣಾರ, ಕಂಡೆ ದಿವ್ಯ ಮೂರ್ತಿಗಳ ಕಂಡೆ ದಿವ್ಯ ಮೂರ್ತಿಗಳ. ಆಹಾ, ಇವರು ಯಾರಾಗಿರಬಹುದು? ಇವರಿಂದ ಕಬಂಧನ ಶಾಪ ವಿಮೋಚನೆಯಾಯಿತು. ಷೋಡಶ ಕಳೆಗಳಿಂದಲೂ ದೀರ್ಘವಾದ ಬಾಹುಗಳಿಂದ ಕೂಡಿರುವರು ಯಾರಾಗಿರಬಹುದು? ಅಶ್ವಿನಿ ದೇವತೆಗಳೇ, ಅಥವಾ ಅಶ್ವಿನಿ ದೇವತೆಗಳ ಇವರು ರಾಜಕುಮಾರ್ ಎಂದು ಭಾವಿಸೋಣವೇ? ಜಟಾವಲ್ಕಲಧಾರಿಗಳಾಗಿರುವರು. ಮುನಿ ಕುಮಾರೆಂದು ಭಾವಿಸೋಣವೆಂದರೆ ಧನುರ್ಧಾರಿಗಳಾಗಿರುವರು. ರಜತಗಿರಿಯ ನಿಲಯನಾಗಿ, ರಂಜಿತ ಕಾಯನಾಗಿ, ರಮಣೀಯ ವದನನಾಗಿ ರಾರಾಜಿಸುತ್ತಿರುವರು ಹಾ ರಾಜಶೇಖರನೇ. ಈತನು ಹರನಾಗಿದ್ದೊಡೆ ರಜತಗಿರಿಯ ಮೇಲ್ ಕುಳಿತು ತನ್ನ ಶಿರದಿ ಜಟೆಯಿಂದ ಹರಿದು ಬಂದ ಪವನ ಪಾವನೆ ಗಂಗೆ ತಾನೆಯಲ್ಲಿ ಇಲ್ಲ ಇಲ್ಲ, ಈತನು ಆ ಗಂಗಾಧರನಲ್ಲ, ಮತ್ತಿನ್ಯಾರಾಗಿರಬಹುದು? ಪ್ರಸನ್ನವದನನು, ಪದ್ಮನಯನನು,
ಪದ್ಮಾಸನಾಗಿ ಕುಳಿತಿರುವ ಆ ಬ್ರಹ್ಮದೇವನಾಗಿರಬಹುದೇ? ಕರದಿ ಕಂಠಾನೇ ಇಲ್ಲ, ತುಳಸಿ ಜಪಮಣಿಸರಿಗಳಿಲ್ಲ, ಮೇಲ್ಶಿರವು ನಾಲ್ಕಿಲ್ಲ. ಅಂದರೆ ಈತನು ಆ ಬ್ರಹ್ಮದೇವನ ಅಲ್ಲವೇ ಅಲ್ಲ, ಮತ್ತಿನ್ಯಾರಾಗಿರಬಹುದು? ನೀಲಮೇಘ ಶ್ಯಾಮನು, ನಿಸ್ಸೀಮ ಗುಣಧಾಮನು, ನಿತ್ಯ ನಿರಂಜನನಾದ ನಿರ್ಮಲಾತ್ಮಕ ರೂಪನಾದ ಆ ನಾರಾಯಣನಾಗಿರಬಹುದೇ? ಕರದಿ ಶಂಖಚಕ್ರ ಗದಾಪದ್ಮಗಳಿಲ್ಲ, ಕೋಟಿ ಸೂರ್ಯ ಸಮತೇಜವಾದ ಪ್ರಕಾಶಿಸುತ್ತಿವ ಕೌಸ್ತುಭ ಮಣಿಯಿಲ್ಲ, ಮಣಿಮುಕುಟರ ತಾಮ್ರವನ್ನು ಧರಿಸಿಲ್ಲ. ಪಣಿಶಾಹಿ ಪ್ರಹ್ಲಾದ ವರದನು ಈತನಲ್ಲ, 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 ಮತ್ತಿನ್ಯಾರಾಗಿರಬಹುದು? ಲಕ್ಷ್ಮಣ, ಅಣ್ಣ, ಆ ಶಾಖಾಮುಖವನ್ನು ನೋಡಿದೆಯಾ? ನಮಗೆ ಆ ಕಬಂಧನ ವೃತ್ತಾಂತವನ್ನು ತಿಳಿಸಿದವನು ಈತನೇ ಇರಬಹುದು. ಇದ್ದರೂ ಇರಬಹುದು ಅಣ್ಣ. ಆಶ್ಚರ್ಯ ಇದೇನು? ಆತನ ಕಿವಿಗಳಲ್ಲಿರುವ ಕರ್ಣ ಕುಂಡಲಗಳನ್ನು ನೋಡಿದೆಯಾ? ಕೋಟಿ ಸೂರ್ಯ ಪ್ರಕಾಶಮಾನದಂತೆ ಕಂಗೊಳಿಸುತ್ತಿರುವವು. ಆಹಾ, ಏನ್ ಆಶ್ಚರ್ಯ! ಇಂತಿವರ ನುಡಿಯ ದೂರದಲ್ಲಿ ಕೇಳಿ ಸ್ವಾಂತದಲ್ಲಿ ಸಂತಸವ ತಾಳ್ದೆ ಇಂತಿವರ ನುಡಿಯ ಇವರ ನುಡಿಯ ದೂರದಲ್ಲಿ ಕೇಳಿ ಆ ಆ ಆ ಎನ್ನಮ್ಮ ಮುಂದೊಂದ ನುಡಿಯ ನುಡಿಯೇ ಎನ್ನಮ್ಮ ಮುಂದೊಂದ ನುಡಿಯ ನುಡಿಯೇ ಆ ನುಡಿ ನಿಜದಿ ಸಮ್ಮತವಾಯಿತು ತಿಳಿಯೇ ರಕ್ಷಿಸುವ ದೊರೆ ಬಂದ ಜನ ರಕ್ಷಿಸುವ ದೊರೆ ಬಂದ ಚಿಂತೆ ಇನ್ನೇತ ಕೈಯಾದುದು ಆನಂದ 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 ಧನ್ಯನಾದೆ ಧನ್ಯನಾದೆನು ದಿವ್ಯ ಜಗಂಗಳಲ್ಲಿ
ಧನ್ಯನಾದೆನು ಧನ್ಯನಾದೆನು ದಿವ್ಯ ಜಗಂಗಳಲ್ಲಿ ಪೂರ್ವ ಪುಣ್ಯನಾದೆನು ಕ್ಷಣಾರ್ಧದಲ್ಲಿ ಕರಿವರದ ಲಕ್ಷ್ಮಿ ವಿನೋದ ಕರಿವರದ ಲಕ್ಷ್ಮೀ ವಿನೋದ ನರಹರಿಯುತ್ತಾನೆ ಪ್ರತ್ಯಕ್ಷನಾದ ಆ ಆಹಾ, ಇದೇನು ಆಶ್ಚರ್ಯ! ನನ್ನ ಕಿವಿಯಲ್ಲಿರುವ ಕಣ್ಣ ಕುಂಡಲಗಳು ಯಾರಿಗೂ ಗೋಚರಿಸತಕ್ಕದ್ದಲ್ಲ. ಇವರಿಗೆ ಗೋಚರಿಸಬೇಕಾದರೆ ಅಂದು ನನ್ನ ತಾಯಿಯಾದ ಅಂಜನಾದೇವಿ ಹೇಳಿದ ಮಾತಿಂದು ಸಫಲವಾಯಿತು. ಮಗು, ಯಾರು ನಿನ್ನ ಕಣ್ಣ ಕುಂಡಲಗಳನ್ನು ಗುರುತಿಸುತ್ತಾರೋ ಅವರೇ ಮಾನವತಾರಿಯಾದ ಶ್ರೀರಾಮಚಂದ್ರನಿಂತಲೂ ಆತನ ಸೇವೆಯನ್ನು ಮಾಡಿ ಧನ್ಯನಾವೆಂದು ಹೇಳಿದರು. ಅಂದರೆ ಇವರು ಅವರಾಗಿರಬಹುದೇ? ನಾನೇ ಹತ್ತಿರ ಹೋಗಿ ವಿಚಾರಿಸುವೆನು. ರವಿ ಶಶಿಗಳಂತಿರ್ಪ ರಮ್ಯಮೂರ್ತಿಗಳಾರೋ ರಮಣೀಯಮಾದ ನಾಮಧೇಯವನ್ನು ಹೇಳಿಯೇ ರವಿ ಶಶಿಗಳಂತಿರ್ಪ ರವಿ ಶಶಿಗಳಂತಿರ್ಪ ರಮ್ಯಮೂರ್ತಿಗಳಾರೋ ರಮಣೀಯಮಾದ ನಾಮಧೇಯವನ್ನು ಪೇಳಿಯೇ ರವಿಕುಲದ ಶ್ರೀ ದಶರಥಾಂಕಿತನ ಪುತ್ರರೈ ನಾವು. ರವಿಕುಲದ ಶ್ರೀ ದಶರಥಾಂಕಿತನ ಪುತ್ರರೈ ನಾವು. ರಾಮ ಲಕ್ಷ್ಮಣ ರಾಮ ಲಕ್ಷ್ಮಣರಂದು ಕರವರಮ್ಮನೋ ಸಾರ್ವಭೌಮರೇ ನೀವು, ಸಾರ್ವಭೌಮರೇ ನೀವು, ಶಿರದಿ ತೀರವಲ್ಕಲಗಳೇಕೆ ಸಮದೊಳಿ ವನದೆ ಸಂಚರಿಸಲೇಕೆ
ಪಾಪಿರಲ್ಲಿಗೆ ಮುಂದೆ ಪೋಪಿರಲ್ಲಿಗೆ ಮುಂದೆ ಪಾವನಾತ್ಮರ ಪೇಳಿ ಪಾರಮಾರ್ಥ ಸಂಗತಿಯ ಪ್ರಾರ್ಥಿಸುವೆನೋ ಅನಿತಾ ದೊಡೆ ಅನಿತಾ ದೊಡೆ ಆಭರಣಗಳಾರವೆವು ನೋಡಿರೆಯ ಆರ್ತ ಧ್ವನಿಯಲ್ಲಿ ಓರ್ವಳು ಎಸೆದಳಲ್ಲಿ ಎಸದಳಲ್ಲಿ ಅಕಟ ಅಕಟ ಕಟ ಅಕಟ ಕಟ ಕಂಡನ ಸೀತೆಯ ಭರಣಗಳ ಅಕಟ ಕಟ ಕಂಡನ ಸೀತೆಯ ಭರಣಗಳ ಆಕಾರವೇ ಸೀತೆಯ ಆಕಾರವೇ ಮುಂದೆ ಬಂದಂತೆ ನಿಂದು ಸೀತೆಯ ಆಕಾರವೇ ಮುಂದೆ ಬಂದಂತೆ ನಿಂದು ಅಯ್ಯ ಪ್ರಭು ಅಯ್ಯ ಪ್ರಭು ಆರಾದೊಡೆ 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 ಎಮ್ಮ ಪ್ರಾಣನೇನೋ ಬೇರೆಲ್ಲ ವಾಯುನಂದನನು ನಾನು ರಾರಾಜಿಸೈ ಪರಮ ಭಕುತನೇನೋ ಶ್ರೀರಾಮದೂತ ಹನುಮಂತ ನಾನು ದೇವರ ದರ್ಶನಕ್ಕೂ ಗುರು ಹಿರಿಯರ ಸನ್ನಿಧಾನಕ್ಕೂ ಸುತರಿರುವ ಆಲಯಕ್ಕೂ ರಿಕ್ತ ಹಸ್ತದಿಂದ ಹೋಗಬಾರೆಂದು ಶ್ರುತಿ ಸಮ್ಮತವಾರದು.
ನಾನೀಗಲೇ ಇಲ್ಲೇ ಸಮೀಪದಲ್ಲಿ ದೊರೆಯುವ ಫಲಪುಷ್ಪಾದಿಗಳನ್ನು ತೆಗೆದುಕೊಂಡು ಅವರಿಗೆ ಅರ್ಪಿಸಿ ಧನ್ಯನಾಗುವೆನು. ಹೋಗು. ಪಾಹಿ ಮಾಂ, ಈ ನನ್ನ ಜನ್ಮ ಸಾರ್ಥಕವಾಯಿತು. ದೇವ, ಬ್ರಹ್ಮಚರ್ಯಾಶ್ರಮದಲ್ಲಿ ನನ್ನನ್ನು ತಮ್ಮ ಪಾದ ಸೇವಕನನ್ನಾಗಿ ಸ್ವೀಕರಿಸಬೇಕೆಂದು ಕೇಳಿಕೊಳ್ತೇನೆ. ಅಯ್ಯ, ನಿನ್ನ ವಿನಯ, ವಿಶ್ವಾಸ, ಭಕ್ತಿ, ಶ್ರದ್ಧೆಗಳಿಗೆ ನಾನು ಮನಸೋತಿರುವೆನು. ನಿನ್ನ ವೃತ್ತಾಂತವನ್ನು ತಿಳಿಸು. ದೇವ, ಬ್ರಹ್ಮಚರ್ಯಾಶ್ರಮದಲ್ಲಿರುವ ನನ್ನನ್ನು ಕೇಸರಿ ಎಂಬ ಕಪಿಕುಲಾಧ್ಯಕ್ಷನ ಧರ್ಮಪತ್ನಿಯಾದ ಅಂಜನಾದೇವಿ ಗರ್ಭಾಮುದಿಯಲ್ಲಿ ಈಶ್ವರ ಪ್ರಣೀತ ವಾಯುದೇವನ ವರಪ್ರಸಾದ ದಿನಿಸ ನನ್ನನ್ನು ಮಾರುತಿ, ಹನುಮಂತ, ಆಂಜನೇಯಂತಲೂ ಕರೆಯುವರು. ದೇವ, ಇಲ್ಲಿಗೆ ಸ್ವಲ್ಪ ದೂರದಲ್ಲಿ ಋಷ್ಯಮುಖಾಪುರದಲ್ಲಿ ನನ್ನ ಒಡೆಯನಾದ ಸುಗ್ರೀವರಾಜನಿರುವನು. ತಾವು ಅಲ್ಲಿಗೆ ದಯಮಾಡಿಸಿದರೆ ತಮಗೂ ಅವರಿಗೂ ಸಖ್ಯ ಮಾಡಿಸುವನು. ದೇವ ಮಾರುತಿ, ನಾವು ಮಾರ್ಗಾಯಾಸವಾಗಿ ಬಹಳವಾಗಿ ಬಳಲಿರುವೆವು. ನಿಮ್ಮ ಒಡೆಯನಾದ ಸುಗ್ರೀವರಾಜನನ್ನೇ ಇಲ್ಲಿಗೆ ಬರಹೇಳು. ಹಾಗೆ ಆಗಲಿ. ಹೋ ಒಡೆಯ, ಓ ಆಂಜನೇಯ, ಬೇಗವಾ ಬೇಗವಾ ಬೇಗವಾ. ಇಲ್ಲಿಗೆ ಬಂದ
ನಮ್ಮ ಶತ್ರು ಪಕ್ಷದವರಲ್ಲ, ನಮ್ಮನ್ನು ಉದುರಿಸಲು ಬಂದಿರುವ ಜಗದೊಡೆಯನಾದ ಶ್ರೀರಾಮ ಲಕ್ಷ್ಮಣರು. ತಾವು ಅವುಗಳಲ್ಲಿ ತಮ್ಮ ಕಷ್ಟಗಳನ್ನು ಭಿನ್ನವಿಸಿಕೋ, ನಮ್ಮ ವಂಶವೇ ಪಾವನವಾಗುವುದು. ದೇವ ಶ್ರೀರಾಮಚಂದ್ರ, ನಮಸ್ಕರಿಸುವೆನು. ಸುಗ್ರೀವ ರಾಜ, ನಿನಗೆ ಮಂಗಳವಾಗಲಿ. ನೀನು ನಿನ್ನ ಪರಿವಾರವು ಕುಶಲವೇ? ನೀನಿಲ್ಲಿ ವಾಸ ಮಾಡಲು ಕಾರಣವೇನು? ಪ್ರಭು, ವಾಲಿಯು ನಾನು ಅಣ್ಣ ತಮ್ಮಂದಿರು. ದುಂದುಬಿ ಎಂಬ ರಾಕ್ಷಸನು ನಮ್ಮ ರಾಜ್ಯದ ಮೇಲೆ ಬಹಳ ಉಪಟಳ ಮಾಡುತ್ತಿದ್ದನು. ಅವನನ್ನು ಸಂಹರಿಸಲು ನನ್ನ ಅಗ್ರಜ ಬೆನ್ನಟ್ಟಿ ಹೋದನು. ಇಬ್ಬರೂ ಒಂದು ಗುಹೆಯನ್ನು ಸೇರಿದರು. ಗುಹಾದ್ವಾರದಲ್ಲಿ ನನ್ನನ್ನು ಕಾವಲಿರಿಸಿ ವರ್ಷವಾದರೂ ಹಿಂತಿರುಗಿ ಬರಲೇ ಇಲ್ಲ. ಅದನ್ನು ನೋಡಿ ನಾನು ಭಯಗೊಂಡು ನನ್ನ ಅಣ್ಣನೇ ಮೃತನಾಗಿದ್ದಾನೆಂದು ಭಾವಿಸಿ ಗುಹಾದ್ವಾರದಲ್ಲಿ ಒಂದು ದೊಡ್ಡ ಬಂಡೆಕಲ್ಲನ್ನು ಮುಚ್ಚಿ ಪಟ್ಟಣಕ್ಕೆ ಬಂದು ಪಟ್ಟಾಭಿಷಕ್ತನಾಗಲು ಸಿದ್ಧನಾದೆ. ಆಗ ನನ್ನ ಅಣ್ಣನು ರಾಕ್ಷಸನನ್ನು ಸಂಹರಿಸಿ ಗುಹಾದ್ವಾರದಲ್ಲಿ ನಾನಿಲ್ಲದಿರುವುದನ್ನು ಕಂಡು, ಓಹೋ, ನನ್ನ ತಮ್ಮ ನನ್ನ ಸಾವನ್ನೇ ಬಯಸುತ್ತಿದ್ದಾನೆಂದು ಕುಪಿತನಾಗಿ ನನ್ನನ್ನು ಸಂಹರಿಸಲು ಬಂದನು. ಪ್ರಭು, ಅವನಿಗೆ ಭಯಪಟ್ಟು ಅನೇಕ ದೇಶಗಳನ್ನೇ ಸಂಚರಿಸಿದೆ. ಎಲ್ಲಿಯೂ ನಿಲ್ಲಲು ಸ್ಥಳವಿಲ್ಲದೆ ಈ ಋಷ್ಯಮುಖ ಪರ್ವತಕ್ಕೆ ಬಂದು ನೆಲೆಸಿದೆ. ಪ್ರಭು, ನನ್ನ ಅಣ್ಣ ಮಾತ್ರ ಇಲ್ಲಿಗೆ ಬರಲಾರನು. ಪ್ರಭು, ಕಾರಣ? ಏಕೆಂದರೆ ದುಂದುಬಿಯನ್ನು ಸಂಹರಿಸಿ ಅವನ ಕಳೆಬರವನ್ನು ಕಿತ್ತೆಸೆಯುವಾಗ ಇಲ್ಲಿ ವಾಸವಾಗಿದ್ದ ಮತಂಗ ಮಹರ್ಷಿಗಳ ಆಶ್ರಮಕ್ಕೆ ಬಿದ್ದವು. ಆಗ ಮತಂಗ ಮಹರ್ಷಿಗಳು ಕೋಪಿತರಾಗಿ ನನ್ನ ಆಶ್ರಮವನ್ನು ಯಾರೂ ಅಪವಿತ್ರಗೊಳಿಸಿದರೋ ಅವರು ಇಲ್ಲಿಗೆ ಬಂದರೆ ಅವರ ತಲೆ ಸಹಸ್ರವಾಳಾಗಲಿ ಎಂದು ಶಾಪವಿಟ್ಟರು. ಆದುದರಿಂದ ನನ್ನ ಅಣ್ಣ ಮಾತ್ರ ಇಲ್ಲಿಗೆ ಬರಲಾರನು. ಪ್ರಭು, ಅಷ್ಟೇ ಅಲ್ಲ ಪ್ರಭು, ನನ್ನ ಪತ್ನಿಯನ್ನೂ ಸಹ ಅಪಹರಿಸಿದನು. ಹಾಗಾದರೆ ಆತನು ಶಿಕ್ಷಾರ್ಹನೇ ಸರಿ. ಕರೆ ಆ ವಾಲಿಯನ್ನು ಸಂಹರಿಸಿ ನಿನಗೆ ಕಿಷ್ಕಿಂದ ಪಟ್ಟ ಕಟ್ಟುತ್ತೇನೆ. ನೀನು ಸೀತಾನ್ವೇಷಣಾ ಕಾರ್ಯದಲ್ಲಿ ನನಗೆ ಸಹಾಯ ಮಾಡಬೇಕು. ಅಪ್ಪಣೆ ಪ್ರಭು. ವಾಲಿಯು ಸಾಮಾನ್ಯವಾದವನಲ್ಲ. ಅವನನ್ನು ಜಯಿಸಬೇಕಾದರೆ ಪ್ರಭು, ಅಗೋ ಅಲ್ಲಿ ಕಾಣುವ ಸಪ್ತ ತಾಳೆ ವೃಕ್ಷವನ್ನು ಯಾರು ಒಂದೇ ಬಾಣದಿಂದ ಕತ್ತರಿಸುವರೋ ಅವರಿಂದ ಅವನ ಮರಣವೆಂದು ಮತಂಗ ಮಹರ್ಷಿಗಳ ಶಾಪವಿರುವುದು. ಪರೀಕ್ಷೆ ಎಂದು ಭಾವಿಸಬಾರದು ಪ್ರಭು. ಪರೀಕ್ಷಿಸಿದ ಮಾತ್ರಕ್ಕೆ ಪರಾಕ್ರಮಕ್ಕೆ ಕುಂದುಂಟಾಗುವುದೇ? ಇದು ನಿನ್ನ ಮನಸ್ಸಿನಲ್ಲಿನ ಅನುಮಾನವನ್ನು ಪರಿಹಾರ ಮಾಡುವುದರ ಸಲುವಾಗಿ ಈಗಲಾದರೂ ಸಮಾಧಾನವಾಯಿತೆ? ಕರೆ ಆ ವಾಲಿಯನ್ನು ಯುದ್ಧಕ್ಕೆ. ಅಪ್ಪಣೆ ಪ್ರಭು. ಗದೆ ಕೊಡ್ರಿ. ಆಂಜನೇಯ, ಕರೆಯಲೇ? ಖರೆ ಒಡೆಯ, ಖರೆ. ಎಲ್ಲವ ಆಂಜನೇಯ, ನನಗೇಕೋ ಭಯವಾಗುತ್ತಿರುವುದು. ಭಯಪಡಬೇಡ, ಖರೆ ವಾಲಿಯನ್ನು ಯುದ್ಧಕ್ಕೆ. ಕರೆಯಲೇ? ಖರೆ. ನೀನು ಇಲ್ಲಿಯೇ ಇರು. ಹಾಗೆ ಆಗಲಿ. ಎಲ್ಲವೋ ಏಡಿಯಾದ ವಾಲಿಯೇ, ಎಲ್ಲವೋ ಏಡಿಯಾದ ವಾಲಿಯೇ, ಜೀವಗಳ್ಳನಂತೆ ಈ ದಿವಸ ಎಲ್ಲಿ ಅಡಗಿ ಕುಳಿತಿವೆ? ಎಲ್ಲಿ ಅಡಗಿಕೊಂಡು ಕುಂತಿರುವೆಯೋ? ಭಾರ ನನ್ನಡದೆ ಯುದ್ಧ ಮಾಡು. ಭಾರ ಹೇಳಿ ಸುಗ್ರೀವ, ಬಾರಿಗೂ ನನ್ನಿಂದ ಅಪಜಯವನ್ನು ಮತ್ತೆ ಯುದ್ಧಕ್ಕೆ ಕರೆಯುತ್ತಿರುವ ದ್ರೋಹಿ. ಬಾರೋ, ಸಮರಾಂಗಣವೆಂಬ ರಣಾಂಗಣದಲ್ಲಿ ಯಮದೇವನನ್ನು ಅತಿಥಿಯನ್ನಾಗಿ ಆಹ್ವಾನಿಸಿ ಮರಣ ದೇವತೆಯನ್ನು ಕರೆಸಿ ನಿನ್ನ ಶಿರವನ್ನು ಮುರಿಯುವೆನು. ನಿನ್ನ ಅಂತಿಮ ಯಾತ್ರೆಯ ಪ್ರಯಾಣಕ್ಕಾಗಿ ಎಲ್ಲವನ್ನು ಸಿದ್ಧಪಡಿಸಿಕೊಂಡು ಯುದ್ಧಕ್ಕೆ ಬಾರೋ. ಸಿದ್ಧನಾಗೋ. ಕೈ ಮೇಲೆ ತಮ್ಮನೆಂಬ ಅಭಿಮಾನದಿಂದ ಬಿಟ್ಟಿರುವನು. ಹೋಗು, ಎಲ್ಲಿಯಾದರೂ ಬದುಕೋ. ಆಂಜನೇಯ, ಸಾಕಪ್ಪ, ಸಾಕು. ಈ ಒಡೆತಗಳು ಸಾಕು. ಒಡೆಯ ತುಟ್ಟಾಯ್ತೆ. ಆಂಜನೇಯ, ಸಾಕಪ್ಪ, ಸಾಕು. ಈ ಒಡೆತಗಳು ಸಾಕು.
ಅವರಿಗೆ ಬಂದ ದಾರಿಯಲ್ಲೇ ಹಿಂತಿರುಗಲು ತಿಳಿಸು. ಒಡೆಯ, ಇದರಲ್ಲಿ ಏನೋ ವಿಷಯವಿರಬೇಕೆಂದು ಗೋಚರಿಸುತ್ತದೆ. ಆಂಜನೇಯ ಪ್ರಭು, ಒಟ್ಟಾಗಿರುವುದು ಶ್ರೀರಾಮಚಂದ್ರ, ಏನು ವಿಷಮ ಪರೀಕ್ಷೆ? ಭಯಪಡಬೇಡ ಸುಗ್ರೀವರಾಜ. ನಿಮ್ಮಿಬ್ಬರ ಮುಖಗಳು ಒಂದೇ ರೀತಿ ಇದ್ದುದರಿಂದ ಬಾಣ ಪ್ರಯೋಗ ಮಾಡಲಾಗಲಿಲ್ಲ. ಲಕ್ಷ್ಮಣ, ಅಣ್ಣ, ಆಂಜನೇಯ, ಒಡೆಯ, ಈ ಮಾಲೆಯನ್ನು ಧರಿಸಿದ ಮಾತ್ರಕ್ಕೆ ನನಗೇನೋ ನವಚೈತನ್ಯ ಉಂಟಾಗುತ್ತಿರುವುದಲ್ಲ. ಓಹೋ, ಅದು ವಿಜಯಮಾಲೆ ಸರಿ. ಕರೇಲೆ ಖರೆ ವಾಲಿ ಯುದ್ಧಕ್ಕೆ ಕರೇಲೆ ಖರೆ ಧೈರ್ಯ ಕರೆ. ಎರೇಲವೋ ಏಡಿಯಾದ ವಾಲಿಯೇ, ಎಲೇ ಏಡಿಯಾದ ವಾಲಿಯೇ, ಈಗ ತಾನೇ ನನ್ನನ್ನು ಗೆದ್ದೆ ಎಂದು ಹಿರಿಯುತ್ತಿರುವೆಯಾ? ಹಿರಿಯರಿಗಿಟ್ಟಿರುವೆಯಾ? ಬಾರೋ, ಧೈರ್ಯ ಇದ್ದರೆ ನನ್ನೊಡನೆ. ನಾನು ಧೈರ್ಯವಿದ್ದರೆ ನವ ಸುಗ್ರೀವನ ಬಂದಿರುವನು, ಬಾರೋ. ಎಲ್ಲವೆಲ್ಲವೋ ಹೇಳಿ ಸುಗ್ರೀವ, ಬಾರಿ ಬಾರಿಗೂ ನನ್ನನ್ನು ಯುದ್ಧಕ್ಕೆ ಕರೆಯುತ್ತಿರುವುದನ್ನು ನೋಡಿದರೆ ನಿನಗ್ಯಾರೋ ಬೆಂಬಲಿಗರಿರುವಂತೆ ಕಾಣುತ್ತಿರುವುದು. ಮೊದಲು ಅವರನ್ನು ಬರಮಾಡು, ಮೊದಲು ಅವರನ್ನು ಸಂಹರಿಸಿ ನಂತರ ನಿನ್ನನ್ನು ವಿಚಾರಿಸಿಕೊಳ್ಳುವೆನು. ಎಲೇನವೋ ಏಡಿಯಾದ ವಾಲಿಯೇ, ಮೊದಲು ನನ್ನನ್ನು ಜಯಿಸು, ನಂತರ ನನ್ನ ಬೆಂಬಲಿಗರ ವಿಚಾರ. ಯುದ್ಧವನ್ನು ಮಾಡು. ಯಾವ ಯುದ್ಧವನ್ನು ಮಾಡೋಣ? ಮಲ್ಲ ಯುದ್ಧವನ್ನು ಮಾಡು. ಸರಿ, ಸಿದ್ಧನಾಗು. ಅಗ್ರಜ, ಯಾರು ಮರೆಯಲ್ಲಿ ನಿಂತು ಬಾಣ ಪ್ರಯೋಗ ಮಾಡಿದವರಾರು? ಅಗ್ರಜ, ನಾನು ಒಳಗೋಡ. ಅಯೋಧ್ಯಾಧಿಪತಿಯಾದ ದಶರಥನ ಪುತ್ರ ಶ್ರೀರಾಮನು. ಮರೆಯಲ್ಲಿ ನಿಂತು ಬಾಣ ಪ್ರಯೋಗ ಮಾಡಲು ಕಾರಣವೇನು ರಾಮಚಂದ್ರ? ನೀನು ನಿನ್ನ ತಮ್ಮನ ಪತ್ನಿಯನ್ನು ಅಪಹರಿಸಿದ್ದಕ್ಕಾಗಿ ನಿನ್ನ ಮುಖ ನೋಡಿ ಬಾಣ ಪ್ರಯೋಗ ಮಾಡಬಾರದೆಂದು ಮರೆಯಲ್ಲಿ ನಿಂತು ಬಾಣ ಪ್ರಯೋಗ ಮಾಡಬೇಕಾಯಿತು. ವಾನರರಾದ ನಮಗೆ ವಾವೆ ವರಸಗಳಿಲ್ಲವೆಂದು ಜ್ಞಾನಿಗಳಾದ ನಿಮಗೆ ತಿಳಿದಿಲ್ಲವೇ? ಅದು ಅಲ್ಲದೆ ಈ ಸುಗ್ರೀವನ ಸಖ್ಯ ಮಾಡಲು ಕಾರಣವೇನು ರಾಮಚಂದ್ರ? ಪಾಪಿ ರಾವಣನು ನನ್ನ ಪತ್ನಿಯನ್ನು ಅಪಹರಿಸಿರುವನು. ಆ ಸೀತಾನ್ವೇಷಣಾ ಕಾರ್ಯದಲ್ಲಿ ಸುಗ್ರೀವನು ನನಗೆ ಸಹಾಯ ಮಾಡುವನು. ಆದ್ದರಿಂದ ಆತನ ಸಖ್ಯ ಬೆಳೆಸಬೇಕಾಯಿತು. ಈ ಕಾರ್ಯವು ಸುಗ್ರೀವನಿಂದ ಸಾಧ್ಯವೇ? ಈ ವಿಷಯವನ್ನು ಮೊದಲೇ ನನಗೆ ತಿಳಿಸಿದ್ದರೆ ಕ್ಷಣಾರ್ಧದಲ್ಲಿ ಆ ರಾವಣನನ್ನು ಕರೆತಂದು ನಿನ್ನ ಪಾದದ ಮೇಲೆ ಕೆಡವುತ್ತಿದ್ದನು. ವಾಲಿ ರಾಜೇಂದ್ರ, ಬದುಕಬೇಕೆಂಬ ಆಸೆ ಇದ್ದರೆ ಈಗಲೂ ಹೇಳು, ನನ್ನ ಬಾಣವನ್ನು ಉಪಸಂಹಾರ ಮಾಡಿಕೊಳ್ಳುವೆನು. ಇಲ್ಲ ರಾಮಚಂದ್ರ, ನನಗೆ ಬದುಕಬೇಕೆಂಬ ಆಸೆ ಇಲ್ಲ. ಆದರೆ ನನ್ನದೊಂದು ಮಾತಿದೆ. ನನ್ನ ಕುಮಾರನಾದ ಅಂಗದನನ್ನು ಸಂಪೂರ್ಣವಾಗಿ ರಕ್ಷಿಸುವ ಭಾರ ನಿಮ್ಮದು. ನಾನು ನಿಮ್ಮ ಬಾಣದಿಂದಲೇ ಮೋಕ್ಷವನ್ನು ಹೊಂದುವೆನು. ಅಗ್ರಜ, ಅಗ್ರಜ, ವೀರ ಮರಣವನ್ನು ಪಡೆ ವೀರವರ. ಅಯ್ಯೋ ಜನಕ, ಅಯ್ಯೋ ಜನಕ, ನಮ್ಮನ್ನು ಬಿಟ್ಟು ಪರಲೋಕವನ್ನು ಸೇರಿದಿರ. ರಾಮಚಂದ್ರ, ರಾಮಚಂದ್ರ, ನಮ್ಮ ತಂದೆಯು ಮಾಡಿದ ಅಪರಾಧವಾದರೂ ಏನು ದೇವ? ಅಯ್ಯೋ ಜನಕ, ಅಂಗದ ಕುಮಾರ, ಅನಾಥರಾದ ನಮ್ಮನ್ನು ನೀವೇ ಕಾಪಾಡಬೇಕು ದೇವ. ಅಂಗದ ಕುಮಾರ, ನಿನ್ನ ತಂದೆಯು ಮಾಡಿದ ಪಾಪಕ್ಕಾಗಿ ತಕ್ಕ ಪ್ರಾಯಶ್ಚಿತ್ತವನ್ನು ಪಡೆದನು. ನೀನೇನು ಚಿಂತಿಸಬೇಡ ಸುಗ್ರೀವರಾಜ. ಪ್ರಭು, ನೀನು ಈಗಲೇ ಈತನನ್ನು ಸಮಾಧಾನ ಮಾಡಿ ನಿಮ್ಮಣ್ಣನ ಉತ್ತರ ಕ್ರಿಯಾದಿಗಳನ್ನು ಮಾಡು. ಲಕ್ಷ್ಮಣ, ಅಣ್ಣ. ನೀನೀಗಲೇ ಕಿಷ್ಕಿಂಧೆಗೆ ಹೋಗಿ ಸುಗ್ರೀವರಾಜನಿಗೆ ಪಟ್ಟಾಭಿಷೇಕವನ್ನು, ಅಂಗದ ಕುಮಾರನಿಗೆ ಯುವರಾಜ್ಯಾಭಿಷೇಕವನ್ನು ಮಾಡಿ ಜಾಗೃತಿಯಾಗಿ ಹಿಂದಿರುಗಿ ಬಾ. ನಪ್ಪಣ್ಣೆಯಂತೆ ಆಗಲಿ ಅಗ್ರಜ. ಜಾನಕಿಯೇ ನೀಲ ಕುಂತಳೆಯ ಬಾಲೆಂದು ಬಾಲೆ ಜಾನಕಿಯೇ ನೀಲ ಕುಂತಳೆಯ
ಕಳತಾಕ್ಷಿ ಅಂಬೋರು ಹಾಕ್ಷಿ ಸೀತೆಯನ್ನ ಕಾಂಬೆನೆ ಪರಿಯ ಸೀತಾ 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 ಎಲ್ಲಿರುವೆ, ಹೇಗಿರುವೆ? ದಿನ ಕಳೆದಂತೆಲ್ಲ ನನ್ನ ಚಿಂತೆಯು ಬಲವಾಯಿತು. ಬಂದು ಒಂದು ಮಾತನ್ನಾದರೂ ಆಡಬಾರದೆ? ಲಕ್ಷ್ಮಣ, ಅಣ್ಣ, ವಾಲಿಯ ವಧೆಯಾಗಿ ವರ್ಷ ಕಾಲ ಕಳೆದರೂ ಇನ್ನು ಸೀತಾನ್ವೇಷಣಾ ಕಾರ್ಯದಲ್ಲಿ ತೊಡಗಲೇ ಇಲ್ಲವಲ್ಲ. ನೀನೀಗಲೇ ಹೋಗಿ ಆ ಸುಗ್ರೀವರಾಜನನ್ನು ಎಚ್ಚರಿಸಿ ಬಾ. ಹಾಗೇ ಆಗಲೇ ಅಣ್ಣ. ಮಾಡಿದ ಪ್ರಕಾರವನ್ನು ನೀಡಿದ ಮತಾಂಧಗಳು, ಮಾಡಿದ ಪ್ರಕಾರವನ್ನು ಮೀರಿದ ಮತಾಂಧಗಳು ಕೂಡಿ ಮೆರೆಯುತ್ತಲಿರುವ ಕೂಡಿ ಮೆರೆಯುತ್ತಲಿರುವ ದುರ್ಲಭ ನರನನ ಪರಿ ಪರಿ ವಿಧದಲ್ಲಿ ಚುಚ್ಚಿರು ಹೋಗುವೆನ ಚಪದೊಳ ರಥ ಹೀಗಲ ಸುಗ್ರೀವನಿಗೆ ಹೋಗುವೆನ ಚಪದೊಳ ರಥ. ಮತ್ತನಾಗಿ ಕುಳಿತಿರುವ ಸುಗ್ರೀವನನ್ನು ಧ್ವಂಸ ಮಾಡಿ ಬರುತ್ತೇನೆ. ಸುಡುವೆ ಕಿಷ್ಕಿಂಜಯನ ಸುಡುವೆ ಕಿಷ್ಕಿಂಜಯನ ಪಡ ಪಡ ಕಪಿಕುಲವನ್ನೆಲ್ಲ ಕಡಿದು ಪಡವಿಗಳಿಡುವೆ. ಕೆಡುಕನ ಸುಗ್ರೀವನು ಕೆಡುಕನ ಸುಗ್ರೀವನು ಪಡಸೀಳ್ದು ಪಾಪಾಗ್ನಿಗಾವುತಿ ಕೊಡುವೆ. ಕ್ಷಮಿಸಬೇಕು ಲಕ್ಷ್ಮಣ ಸ್ವಾಮಿ. ಕ್ಷದ ಏತಕ್ಕೆ ಕೋಪಿಸುವೆ ರಾಮಾನುಜನೇ ಪರಿಯೇತಕ್ಕೆ ಕೋಪಿಸುವೆ. ಗೀತರಯಂಬಳು ಗೀತರಯಂಬಳು ಖ್ಯಾತಿವಂತರೆ ನೀವು ಏತಕ್ಕೆ ಕೋಪಿಸುವೆ ರಾಮಾನುಜನೇ ಪರಿಯೇತಕ್ಕೆ ಕೋಪಿಸುವೆ. ಲಕ್ಷ್ಮಣ ಸ್ವಾಮಿ, ಸನ್ನಿಯತ ಬರುತ್ತಿರುವರು ತರ ಕಪಿಫಲ, ಸನಿಹತ ಬರುತ್ತಿರುವರು ತರ ಕಪಿಫಲ. ಹರ್ಷದಿಂದಲೇ ಪರಮ ಪುರುಷನ ರಥದ ಶಿರದಿ ಧರಿಸಿ ಹರ್ಷದಿಂದಲೇ ಪರಮ ಪುರುಷನ ರಥದ ಶಿರದಿ ಧರಿಸಿ ಕರೆಯುತ್ತ ಧರೆಯೊಳಗಿರುವೆ ಉನಿರುತ್ತದೆ ಕರೆಯುತ್ತ ಧರೆಯೊಳಗಿರುವೆ ಉನಿರುತ್ತದೆ ವರ ದಶರಥ ಸುತ ಏತಕ್ಕೆ ಕೋಪಿಸುವೆ ರಾಮಾನುಜನೇ ಪರಿಯೇತಕ್ಕೆ ಕೋಪಿಸುವೆ. ಲಕ್ಷ್ಮಣ ಸ್ವಾಮಿ, ಹಂಗದ ಮಳೆಗಾಲವಾದ್ದರಿಂದ ಚೆದರು ಹೋದ ಸೈನ್ಯವನ್ನು ಒಟ್ಟುಗೂಡಿಸಲು ಸಾವಕಾಶವಾಯಿತು. ಆದ್ದರಿಂದ ಕೋಪವನ್ನು ನಿಲ್ಲಿಸಿ ಶಾಂತರಾಗಬೇಕೆಂದು ಬೇಡಿಕೊಳ್ಳುವನು ದೇವ. ಹಂಗದ ಕುಮಾರ, ಅವನಿಗೆ ಬರಲು ನಾಚಿಕೆ ಆದ್ದರಿಂದ ನಿನ್ನನ್ನು ಕಳಿಸಿರನೆ. ಈ ರೀತಿ ಉದಾಸೀನ ಮಾಡಿದರೆ ವಾಲಿಗಾದ ಗತಿಯೇ ಆತನಿಗೂ ಆಗುವುದು ಜಾಗ್ರತೆ. ಅಗ್ರತನ ಬಳಿಗೆ ಬರುವಂತೆ ತಿಳಿಸು. ಆಗಬಹುದು, ಅಪ್ಪಣೆ.
ಪಂಚವಟಿ ತಟ ಪುಣ್ಯರೂಪಿಣಿ ಗೋದಾನಂದಿತ ಹಂಸಗಾಮಿನಿ ಪಂಚವಟಿ ತಟ ಪುಣ್ಯರೂಪಿಣಿ ಗೋದಾನಂದಿತ ಹಂಸಗಾಮಿನಿ ಚಿತ್ರಕೂಟ ಸಂಚಾರಿಣಿ ತರುಣಿ ಚಿತ್ರಕೂಟ ಸಂಚಾರಿಣಿ ತರುಣಿ ಅಯೋಧ್ಯ ಜನಮನ ಹೃದಯೋಲ್ಲಾಸಿನಿ ಸೀತಾ ಅಯೋಧ್ಯ ಜನಮನ ಹೃದಯೋಲ್ಲಾಸಿನಿ जानकी प्राण सखी अगल दया कमल मुखी जानकी सीता सीता जानकी ಎಲ್ಲಿರುವೆ ಮನೋಹರೇ, ಹೇಗಿರುವೆ? ದುರುಳನಾದ ದಶಕಂಠ ರಾವಣನು ನಿನ್ನನ್ನು ಸೆಳೆದೊಯ್ಯುವಾಗ ಕೈ ಜಾರಿ ಕೆಳಗೆ ಬಿದ್ದೆಯೋ ಅಥವಾ ಕ್ರೂರ ಮೃಗಗಳೇನಾದರೂ ನಿನ್ನನ್ನು ಚೀರಿ ಕೊಂದವೋ ಒಂದೂ ತಿಳಿಯದಲ್ಲ. ಸುಗ್ರೀವನನ್ನು ಎಚ್ಚರಿಸಿ ಬರಲು ಹೋದ ಲಕ್ಷ್ಮಣನು ಇನ್ನೂ ಬಾರಲಿಲ್ಲವಲ್ಲ. ಕುಪಿತನಾಗಿ ಹೋದ ಲಕ್ಷ್ಮಣನು ಅಲ್ಲೇನು ಅನರ್ಥ ಮಾಡಿರುವನೋ ಕಾಣೆ. ಅಗ್ರಜ ನಮಸ್ಕರಿಸುವೆನು. ಲಕ್ಷ್ಮಣ, ಹೋದ ಕಾರ್ಯವೇನಾಯಿತು? ಸುಗ್ರೀವನನ್ನು ಕಂಡೆಯ? ಕಂಡೇನು ಹೊಣ್ಣ, ಅದು ಅಂಗದ ಕುಮಾರನು ಹಿತ್ತಲೇ ಬರುತ್ತಿರುವನು. ರಾಮಚಂದ್ರ ಪ್ರಭು ಕ್ಷಮಿಸಬೇಕು. ಮನ್ನಿಕೈ ಮಹಾನುಭಾವ ಸಂಗೀತ ಸುಧಾಕರ. ರಾಮಚಂದ್ರ ಪ್ರಭು ಮನ್ನಿಕೈ ಮಹಾನುಭಾವ ಸಂಗೀತ ಸುಧಾಕರ. ನಿಮ್ಮ ನಂಬಿಕ ವರಲೋಕದಿ ಎನ್ನುತ್ತಾ ಕುಳಿತಿದ್ದಾವೆ. ರಾಮಚಂದ್ರ ಪ್ರಭು
ಮಾನ ಪ್ರಾಣ ಉಳಿಸಿ ಬಾರಯ್ಯ 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 ಮಾನವೇ ರತನು ಮಾಡಿ ಮನ್ನಿಸೈ ದೇವಾ ದೇವಾ ರಾಮಚಂದ್ರ ಪ್ರಭು ಮಳೆಗಾಲವಾದ್ದರಿಂದ ಅಲ್ಲಲ್ಲಿ ಚದುರುವಾದ ಸೈನ್ಯವನ್ನು ಒಟ್ಟುಗೂಡಿಸಲು ಸಾವಕಾಶವಾಯಿತು. ಆದ್ದರಿಂದ ಕೋಪವನ್ನು ನಿಲ್ಲಿಸಿ ಶಾಂತರಾಗಬೇಕೆಂದು ಬೇಡಿಕೊಳ್ಳುವನು ದೇವ. ಅಂಗದ ಕುಮಾರ ಸುಗ್ರೀವರಾಜನಲ್ಲಿ ಇದು ಇತ್ತಲೇ ಬರುತ್ತಿರುವರು. ದೇವ ಶ್ರೀರಾಮಚಂದ್ರ ನಮಸ್ಕರಿಸುವೆನು. ವಿಳಂಬವಾದುದಕ್ಕೆ ಕ್ಷಮಿಸಬೇಕು. ಸುಗ್ರೀವರಾಜ, ನಿನ್ನ ಸಚಿವ ಶ್ರೇಷ್ಠನಾದ ಮಾರುತಿಯಲ್ಲಿ ಅದು ಇತ್ತಲೇ ಬರುತ್ತಿದ್ದಾರೆ. ಜೈ ಜೈ ರವೀರ ಸಮರ್ಥ ಮನೋಜಾವತಾರ ವಿನೋದಾನಿ ರಾಮ ಮನೋಜಾವತಾರ ವಿನೋದಾನಿ ರಾಮ ಮನೋಜಾವತಾರ ವಿನೋದಾನಿ ರಾಮ ಮನೋಜಾವತಾರ ವಿನೋದಾನಿ ರಾಮ
ಶ್ರೀರಾಮಚಂದ್ರ ನಮಸ್ಕರಿಸುವೆನು. ಮಾರುತಿ, ನಿನಗೆ ಮಂಗಳವಾಗಲಿ. ಸುಗ್ರೀವರಾಜ, ಇವರಿಗೆ ಮುಂದಿನ ಕಾರ್ಯವನ್ನು ನೇಮಿಸು. ಅಪ್ಪಣೆ. ಆಂಜನೇಯ, ಒಡೆಯ. ನೀನು ಯುವರಾಜನಾದ ಅಂಗದನೆ ಮುಂತಾದ ಜಾಂಬವಂತಾದಿಗಳೊಡನೆ ದಕ್ಷಿಣಾಭಿಮುಖವಾಗಿ ಹೊರಡಿ ವಿಂಧ್ಯಾದಿ ಪರ್ವತಗಳನ್ನು, ನರ್ಮದಾ ಗೋದಾವರಿ ಆದಿ ನದಿ ಪ್ರದೇಶಗಳನ್ನು ಹುಡುಕಿ ಅಲ್ಲಿಯೂ ಸಿಗದಿದ್ದರೆ ಅಗಸ್ತ್ಯಾಶ್ರಮವನ್ನು ಸೇರಿ ಅವರಿಂದ ಆಶೀರ್ವಾದವನ್ನು ಪಡೆದು ಚೇಳ, ಚೋರ, ಪಾಂಡ್ಯ, ಚೇರಾದಿ ದೇಶಗಳಲ್ಲಿ ಹುಡುಕಿ ಅಲ್ಲಿಯೂ ಸಿಗದಿದ್ದರೆ ಮುಂದೆ ದಕ್ಷಿಣ ಸಮುದ್ರ ಪ್ರದೇಶವೂ ಸಿಗುವುದು. ಅಲ್ಲಿ ಅಂಗಾಲಿಕ ಎಂಬ ರಾಕ್ಷಸಿ ಇರುವಳು. ಅವಳಿಗೆ ಭಯಪಡದೆ ಮುಂದಕ್ಕೆ ಚಲಿಸಿ ಭೋಗವತಿ ನಗರವೇ ಸಿಗುವುದು. ಅಲ್ಲಿಯೂ ಚೆನ್ನಾಗಿ ಹುಡುಕಿ ಅಲ್ಲಿಯೂ ಸಿಗದಿದ್ದರೆ ಮುಂದೆ ಪಿತೃಲೋಕವೇ ಸಿಗುವುದು. ಅಲ್ಲಿಯೂ ಚೆನ್ನಾಗಿ ಹುಡುಕಿ ಆಂಜನೇಯ, ಅಲ್ಲಿ ಸಿಗದಿದ್ದರೆ ಮುಂದಕ್ಕೆ ಮಾತ್ರ ಹೋಗಬೇಡಿ. ಹೇತಕ್ಕೆ ಒಡೆಯ? ಏಕೆಂದರೆ ಅಲ್ಲಿ ಮುಂದಕ್ಕೆ ಸೂರ್ಯರಶ್ಮಿಯೂ ಕೂಡ ಕಾಣುವುದಿಲ್ಲ. ಆದುದರಿಂದ ನೀವು ಮಾತ್ರ ಮುಂದಕ್ಕೆ ಹೋಗಬೇಡಿ. ಮಹಾರಾಜ್ಞೆ. 1 ಮಾಸದ ಅವಧಿಯೊಳಗಾಗಿ ಆ ನೀಚನಾದ ರಾವಣನೆಯನ್ನು ಸೀತಾಮಾತೆಯ ಕುಶಲ ವಾರ್ತೆಯನ್ನು ತರಬೇಕು. ಸಮಯ ವ್ಯರ್ಥವನ್ನು ಮಾಡಿದ್ದೇ ಆಗಲಿ ಅಥವಾ ಉದಾಸೀನ ಮಾಡಿ ಬಂದಿದ್ದೇ ಆಗಲಿ ಸಚಿವ ಶ್ರೇಷ್ಠನಾದ ನಿನಗೆ ಇದರ ಪ್ರತಿಫಲ ಹೇಳತಕ್ಕದ್ದೇನಿದೆ? ಮಹಾರಾಜ್ಞೆ. ಸುಗ್ರೀವರಾಜ, ಈ ನಾನಾ ದಿಕ್ಕುಗಳಲ್ಲಿರತಕ್ಕ ಮಾಹಿತಿಗಳು ನಿನಗೆ ಹೇಗೆ ತಿಳಿದಿರುವವು? ಪ್ರಭು, ನನ್ನ ಅಣ್ಣನಾದ ವಾಲಿಯು ನನ್ನನ್ನು ಸಂಹರಿಸಲು ಬೆನ್ನಟ್ಟಿ ಬಂದ ಕಾಲದಲ್ಲಿ ನಾನಾ ದಿಕ್ಕುಗಳಲ್ಲಿ ಸಂಚರಿಸಿ ನಾನಾ ದೇಶಗಳನ್ನು ಸುತ್ತಿರುವೆ ಪ್ರಭು. ನಾನಾ ದಿಕ್ಕುಗಳಲ್ಲಿ ನಾನಾ ಅದ್ಭುತಗಳನ್ನು ಕಂಡಿರುವೆನು ಪ್ರಭು. ಮಾರುತಿ, ಪ್ರಭು, ಈ ಕಾರ್ಯವು ನಿನ್ನಿಂದ ಸಾಧ್ಯವೇ? ದೇವದೇವ, ಏನು ಹೇಳಿದ ಸ್ವಾಮಿ? ಶ್ರೀರಾಮನ ನಿರ್ಣಯ ಕರುಣಾರಸ ವಿಲಸತ್ಕಟಾಕ್ಷಮ ವಂದಿರೆ ರಾಮನ ನಿರ್ಣಯ ಶ್ರೀರಾಮನ ನಿರ್ಣಯ ಜಗದಾದಿ ರಾಮನ ನಿರ್ಣಯ ಕರುಣಾರಸ ವಿಲಸತ್ಕಟಾಕ್ಷಮ ವಂದಿರೆ ಕ್ಷಣದೋ ಆ ರಾವಣನು ಸದಮನಿದು ಆರ ಜನಕ ಜಯ ಕುಶಲ ವಾರ್ತೆಯ ತಂದೊಪ್ಪಿಸುವ ನೊಲವೆ ರಾಮ ರಾಮ ರಾಘವ ಪ್ರಭು ಶ್ರೀರಾಮಚಂದ್ರ, ನಿನ್ನ ಅನುಗ್ರಹ ಆಶೀರ್ವಾದ ಹೊಂದಿದ್ದರೆ ಸೀತಾಮಾತೆಯ ಕುಶಲವಾರ್ತೆಯನ್ನು ತರುವುದಲ್ಲದೆ ಆ ದುರನಾದ ದಶಗಂಡನ ಬಲಾಬಲವನ್ನು ತಿಳಿದು ಬರೆಯುವನು ಅವಧಿ ಮುಗಿದೊಳಗಾಗಿ. ಮಾರುತಿ, ಪ್ರಭು, ಹೀಗೆ ಬಾ. ಜಾನಕಿಯನ್ನು ಕಂಡಾಗ ಕೆಲವೊಂದು ಕುರುಹುಗಳನ್ನು ಹೇಳುವೆನು. ಅದು ಅಲ್ಲದೆ ಕಾಕಾಸುರನ ವೃತ್ತಾಂತವನ್ನು ಬಹಳ ಶ್ಲಾಘನೀಯವಾಗಿ ಹೇಳಬೇಕು. ಅಪ್ಪಣೆ. ಮಾರುತಿ, ಜಾನಕಿಗಳು ಹೂವ ಪರಿಯಿದ ಕೇಳೈ ಮಾರುತಿ ಪೇಳು ಬಾರೈ. ಮಾರುತಿ, ಜಾನಕಿ ಗರುಹುವ ಪರಿಯಿದ ಕೇಳೈ ಮಾರುತಿ ಪೇಳು ಬಾರೈ. ಶಿವ ಚಾಪವ ಮುರಿದು ನಲಿದು ಶಿವ ಚಾಪವ ಮುರಿದು ನಲಿದು ಸೀತೆಯ ಕರಪಲು ಲವಗಳ ಬಿಡಿದು ಸೀತೆಯ ಕರಪಲು ಲವಗಳ ಬಿಡಿದು ನಡೆತಂದು ದಾರಿ ಸೈ
ಸಂತೈಸೈ ಜಾನಕಿ ಕರುಹುವ ಬರಿದಕ್ಕೆ ಮಾರುತಿ ಪೇಳುವೆನು ಬಾರೈ ಮಾರುತಿ ನಂಬಿಕೆ ಬಾರದುಡೆ ಆಕೆಗೆ ನಂಬಿಕೆ ಬಾರದೊಡೆ ಆಕೆಗೆ ನಂಬಿಕೆ ಬಾರದೊಡೆ ಸೀತೆಗೆ ನಂಬಿಕೆ ಬಾರದೊಡೆ ಸೀತೆಗೆ ನಂಬಿಕೆ ಬಾರದೊಡೆ ಜನಕ ಸುತೆಗೆ ನಂಬಿಕೆ ಬಾರದೊಡೆ ಮಾರುತಿ 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 ನಂಬಿಕೆ ಬಾರದೊಡೆ ಆಕೆಗೆ ನಂಬಿಕೆ ಬಾರದೊಡೆ ಸೀತೆಗೆ ನಂಬಿಕೆ ಬಾರದೊಡೆ ಆಕೆಗೆ ಅಂಗುಳಿಕೆಯಲಿದ ಆಕೆಗೆ ಕೊಡಲು ಅಂಗುಳಿಕೆಯನಿದ ಆಕೆಗೆ ಕೊಡಲು ಪಂಕಜ ಮುಖೇನವ ತಿಳಿಬಳು ಜಾನಕಿ ಕರುಹುವ ಬರಿದ ಕೇಳೈ ಮಾರುತಿ ಬೇಳುವೆನೋ ಬಾರೈ ಮಾರುತಿ ಮಾರುತಿ ಸೀತೆಯನ್ನು ಕಂಡಾಗ ಈ ಅಂಗುಳಿಕೆಯನ್ನು ಆಕೆಗೆ ನೀಡಿ ಆಕೆಯಿಂದ ಅಭಿಜ್ಞಾನ ವಸ್ತುವೊಂದನ್ನು ತೆಗೆದುಕೊಂಡು 1 ಮಾಸದ ಅವಧಿಯೊಳಗಾಗಿ ಬರಬೇಕು. ಅಪ್ಪನೇ ಪ್ರಭು. ಕೇವ ಅನುಗ್ರಹನಾದನು ಸ್ವಾಮಿ ಲಕ್ಷ್ಮಣಸ್ವಾಮಿ. ಆಂಜನೇಯ, ರಾಮಾನುಗ್ರಹದಿಂದ ಸೀತಾ ಮಾತೆಯರ ದರ್ಶನವಾದರೆ ತಮ್ಮ ವಿಷಯವು ಏನೆಂದು ತಿಳಿಸಲಿ? ಆಂಜನೇಯ, ಮಾತೆಯವರಿಗೆ ನನ್ನ ಅನಂತ ಕೋಟಿ ನಮಸ್ಕಾರಗಳನ್ನು ತಿಳಿಸು. ಹೇ ಕಪಿವೀರರೇ, ಆಂಜನೇಯ, ಹೀಗೆ ಕೇಳಿ, ಇಂದಿನ ಮೊದಲುಗೊಂಡು ಸೀತಾ ಮಾತೆಯ ದರ್ಶನವಾಗುವವರೆಗೂ ಫಲಾದಿಗಳನ್ನು ಭಜಿಸುವುದಿಲ್ಲ. ಇದಕ್ಕೆ ಶ್ರೀರಾಮಚಂದ್ರ ಪಾದವೇ ಸಾಕ್ಷಿ. ಜೈ ರಘುವೀರ. ಜೈ ಜೈ